ಚಿಕ್ಕಮಗಳೂರು ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯಿಂದ ಅಬ್ಬರದ ಪ್ರಚಾರ ನಡೀತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಕ್ಯಾಂಪೇನ್ ನಡೆಸ್ತಾ ಇದ್ದು, ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತಬೇಟೆ ನಡೆಸಿದ್ದಾರೆ. ವಿವಿಧ ಹೋಬಳಿಗಳಿಗೆ ಭೇಟಿ ನೀಡಿ ಮತಯಾಚನೆ ನಡೆಸಿದ್ರು. ಮುಡುಗೋಡುವಿನಲ್ಲಿ ಮತಯಾಚನೆ ನಡೆಸಿದ ಕೈ ಅಭ್ಯರ್ಥಿ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ಹೇಳಿ ಮತಯಾಚನೆ ನಡೆಸಿದ್ರು. ತರೀಕೆರೆಯ ಶಾಸಕ ಜಿಎಚ್ ಶ್ರೀನಿವಾಸ್ ಸೇರಿ ಹಲವರು ಸಾಥ್ ಕೊಟ್ಟಿದ್ದಾರೆ. ಅಡಿಕೆ ತೋಟದಲ್ಲಿ ಕಾರ್ಮಿಕರು ಇಬ್ಬರಿಗೆ ಸಂಬಂಧಪಟ್ಟ ಜಾಸ್ತಿ ಆದರೆ ಅಡಿಕೆ ತೋಟದವರು ಇರ್ತಾರೆ, ಕಾರ್ಮಿಕರು ಕೇಂದ್ರದಲ್ಲಿ ಆಗ ನಾನು ಸಚಿವನ ಎಂಟು ಆಗಿರ್ಲಿಲ್ಲ. ಆದರೂ ಸಚಿವರು ಹಿಡಿದು ಒಂದು ಸಮಿತಿಯನ್ನು ಕರೆಸಿಕೊಂಡು ಅರಣ್ಯ ರೋಗದ ಬಗ್ಗೆ ಒಂದು ವರದಿಯನ್ನು ಕೊಡ್ತೇನೆ. 2 ಹೆಕ್ಟೇರ್ 30,000 ರೂಪಾಯಿ ಕೊಡುವಂಥದ್ದು. ಹಾಗೆ ಪರ್ಯಾಯ ಬೆಳೆ ಬೆಳೀಲಿಕ್ಕೆ ಅದೆರಡನ್ನು ಮಾಡಿ ಅದು ಕಾಫಿಗಳನ್ನ ಕಚೇರಿಯನ್ನು ಕೊಪ್ಪದಲ್ಲಿ ಮಾಡಿಸಿದೆ. ನಾನು ಕಾಫಿ ಬೆಳೆಗಾರರು ಸಹ ಇದೊಂದು ಪ್ಯಾಕೇಜು ಸುದ್ದಿಯಲ್ಲಿ 2 ವ್ಯವಸ್ಥೆ ಮಾಡ್ತಾರೆ. ಆದರೆ ಅದಕ್ಕೆ ಉದಾಹರಣೆ ಶಾಸಕರು ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.